ಹರೇ ಕೃಷ್ಣ, ನಮಸ್ತೆ ಸ್ನೇಹಿತರೆ, ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಫಸ್ಟು ಪ್ಲೈನ್ ಹಾಕೊಳ್ತೀನಿ. ನಾನು ಗೋಡಂಬಿ ಜೊತೆ ತಿಂತಾ ಇದ್ದೀನಿ. ಸುಳ್ಳು ಹೇಳಲ್ಲ, ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ಒಂದು ವಿಡಿಯೋ, ಓಕೆನಾ? ಪ್ಲೈನ್ ರೈಸ್ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಏನೆಲ್ಲ ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಒಂದು 2 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟು ಒಂದು 2 ಚಮಚದಷ್ಟು ತುಪ್ಪ, ಒಂದು 2 ಚಮಚದಷ್ಟು ಎಣ್ಣೆ, ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ತುಂಬ ಐಟಮ್ಸ್, ಹುಳ್ಳಿಕಾಯಿ, ಕ್ಯಾರೆಟು, ನೌಕೋಲು, ಡಬಲ್ ಬೀನ್ಸು, ಇಲ್ಲಾಂದರೆ ಬಟಾಣಿ ಇದ್ದರೆ ಬಟಾಣಿ, ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಒಂದು 100 ಗ್ರಾಮಷ್ಟು ಪನ್ನೀರು, ಸಿಹಿ ಕುಂಬಳಕಾಯಿ, ಒಂದು ಅರ್ಧ ಬೌಲಷ್ಟು ಬೀಟ್ರೋಟು ಮತ್ತು ಹೂಕೋಸು, ಸ್ವೀಟ್ ಕಾರ್ನ್, ಇಷ್ಟೆಲ್ಲ ತರಕಾರಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ದಪ್ಪದಾದ ಒಂದು 2 ಟೊಮೊಟೊನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಒಗ್ಗರಣೆಗೆ ನಾನಿಲ್ಲಿ ಚಕ್ಕೆ, ಲವಂಗ, ಮೊಗ್ಗು, ಸೋಂಪು, ಗೋಡಂಬಿ, ಒಂದು 5ರಿಂದ 6 ಹಸಿಮೆಣಸಿನಕಾಯಿ, ಪ್ಲೇನ್ ರೈಸ್ ಮಾತ್ರ ರೆಡಿ ಮಾಡೋಷ್ಟು ಅದಕ್ಕೆ ಬಿಸಿ ಆಗ್ತಿದ್ದ ಹಾಗೆ ನಾನೇನು ಎಣ್ಣೆ ಮತ್ತು ತುಪ್ಪನ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ, ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಬರೋ ಹಾಗೆ ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ, ಈರುಳ್ಳಿಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ತಿದ್ದಾಗೆ ನೀಟಾಗಿ ಬ್ರೌನಿಷ್ ಆಗಿ ಆಗೋವರೆಗೂ ನೀಟಾಗಿ ಅದನ್ನು ಎಣ್ಣೆ ಒಳಗಡೆ ಬಾಡಿಸ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಎಲ್ಲ ಥರ ತರಕಾರಿಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಹುಳ್ಳಿಕಾಯಿ, ಕ್ಯಾರೆಟು, ನೌಕೋಲು, ಹೂಕೋಸು, ಬಟ್ಟು ಪನ್ನೀರು ಮತ್ತು ಸ್ವೀಟ್ ಕಾರ್ನ ಲಾಸ್ಟಿಗೆ ಹಾಕ್ಕೊತೀನಿ. ಅದನ್ನು ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಪನ್ನೀರನ್ನ ಫಸ್ಟೇ ಹಾಕ್ಕೋಬೇಡಿ. ಪನ್ನೀರ್ ಹಾಕ್ಕೊಂಡ್ರೆ ಅದರೊಳಗಡೆ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ತರಕಾರಿ ಬೇಯೋದಕ್ಕೆ ಒಂದು 10ರಿಂದ 15 ನಿಮಿಷ ಬಿಡೋಕ್ಕೂ ಮುಂಚೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಬಾಯನ್ನು ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಇದಾದ ನಂತರ ಟೊಮೊಟೊ ಕೂಡ ಹಾಕ್ಕೊಂಡು ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಬೇಕು ಅಂದರೆ ಒಂದು 10 ನಿಮಿಷ ಬಾಯಿ ಕುಕ್ಕರ್ನ ಉಲ್ಟಾ ಮುಚ್ಚಿ ಇಡಿ. ನೋಡಿ, ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋಂಥ ಮೇಯ್ನಾಗಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಬೌಲ್ಗೆ 1 ಚಮಚದಷ್ಟು ಧನಿಯಾ ಪುಡಿ, 2 ಚಮಚದಷ್ಟು ಅಚ್ಕಾರದ ಪುಡಿ ಮತ್ತು 1 ಚಮಚದಷ್ಟು ಸಾಂಬಾರು ಪುಡಿ. ನಾವು ಇಲ್ಲಿ ರೈಸ್ ಬಾತ್ಗೆ ಮೇಯ್ನಾಗಿ ಉತ್ತರ ಕರ್ನಾಟಕ ಸೈಡ್ ಬಳಸ್ಕೊಳೋ ಅಂಥ ಒಂದು ಖಾರ ಮಸಾಲ ಅಂತ ಬರುತ್ತೆ, ಅದನ್ನು ಹಾಕ್ಕೊತಾ ಇದ್ದೀವಿ. ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು, ಹಾಗಾಗಿ 1 ಚಮಚದಷ್ಟು ಖಾರ ಮಸಾಲಾನ ಹಾಕ್ಕೊತಿದ್ದೀನಿ. ಇದು ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ರೈಸ್ ಬಾತ್ಗೆ. ಯಾವುದೇ ಥರ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ನಾನಿಲ್ಲಿ ರೈಸ್ ಬಾತ್ ಮಾಡೋದಕ್ಕೆ ಇದನ್ನು ಬಳಸ್ಕೊತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೋಡಿ, ಇದರಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೋತಾ ಇದೆ. ಈ ಥರ ನೀಟಾಗಿ ರೋಸ್ಟ್ ಆಗಿದೆ ಅನ್ಬೇಕಾದ್ರೆ ಸಿಹಿ ಕುಂಬಳಕಾಯಿ, ಸ್ವೀಟ್ ಕಾರ್ನ ಹಾಕೋತಾ ಇದ್ದೀನಿ. ಸಿಹಿ ಕುಂಬಳಕಾಯಿನ ಯಾಕೆ ಲಾಸ್ಟಿಗೆ ಹಾಕೋತೀವಿ ಅಂದರೆ ಬೇಗ ಅದರಲ್ಲಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಎಲ್ಲ ಮಸಾಲೆನ ಹಾಕ್ಕೊಂಡು ಅದರೊಳಗೆ ಹಿಡಿಯೋವರೆಗೂ ಒಂದು 5ರಿಂದ 10 ನಿಮಿಷ ಬೇಯೋದಕ್ಕೆ ಬಿಡಿ. ನೆಕ್ಸ್ಟು ಇಲ್ಲಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೀಟಾಗಿ ಒಂದು 2ರಿಂದ 3 ಸತಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಆ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ. ಮಾಮೂಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕಿ ಅರ್ಧ ಹೋಳಷ್ಟು ನಿಂಬೆ ರಸನ ನಾನು ಫಸ್ಟೇ ತೋರಿಸ್ದೆ, ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನ ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಒಂದೇ ಒಂದು ಕೂಡ ಅದರಲ್ಲಿ ಡ್ಯಾಮೇಜ್ ಆಗ್ದಂಗೆ ನೀಟಾಗಿ ಸಿಗುತ್ತೆ. ಲೆಮನ್ ಗ್ರಾಸ್ನ ಇಟ್ಬಿಟ್ಟು ನೀಟಾಗಿ ಒಂದು ಸಣ್ಣ ಕುದಿ ಬರೋವರೆಗೂ ಬಿಟ್ಟು 2 ವಿಷಿಲ್ ಬರೋವರೆಗೂ ಕುಕ್ಕರ್ನ ವಿಷಿಲ್ನ ಮುಚ್ಚಿಡಿ. ಕುಕ್ಕರು ಕೂಗುತ್ತೆ, ರೈಸ್ ಬಾತ್ ರೆಡಿಯಾಗಿರುತ್ತೆ. ಓಕೆನಾ? ಒಂದು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಿದ್ರೆ ರೈಸ್ ಬಾತ್ ರೆಡಿ ಆಗಿಬಿಡುತ್ತೆ. ನೋಡಿ, ಕುಕ್ಕರ್ ವಿಷಿಲ್ ಬಂದಿದೆ, ಎಲ್ಲ ಒಂದು ಸತಿ ರೊಟೇಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಅಂದರೆ ಸಾಫ್ಟಾಗಿ ಎಲ್ಲ ಬೆಂದ್ಕೊಂಡಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಒಂದು ಸತಿ ಯಾವುದೇ ಥರ ಮಸಾಲೆಯನ್ನು ಯೂಸ್ ಮಾಡ್ಕೊಂಡೇ ಪ್ಲೇನ್ ರೈಸ್ ಬಾತ್ ಮಾಡೋದು ತುಂಬ ಚೆನ್ನಾಗಿದೆ, ರಿಚ್ ಟೇಸ್ಟ್ ಕೊಡ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.